ಗೃಹ ಸಚಿವ ಎಂಬಿ ಪಾಟೀಲ್ ನವದೆಹಲಿಯಲ್ಲಿದ್ದಾರೆ, ಮಾಧ್ಯಮದ ಜೊತೆ ಮಾತಾಡ್ತಾ ಇದ್ದಾರೆ. ರಾಜು ಅಲ್ಗೂರ್ ಇದ್ದಾರೆ, ಆಮೇಲೆ ಕಟಕೊಂಡ್ ಇದ್ದಾರೆ, ಆಮೇಲೆ ಲಂಬಾಣಿಯಲ್ಲಿ ಇವತ್ತು ಅರ್ಜುನ್ ರಾಠೋಡ್ ಇದ್ದಾರೆ, ಕಾಂತಾ ನಾಯಕ್ ಇದ್ದಾರೆ. ಈಗ 4 ಜನ ನಮ್ಮ ಎಲೆಕ್ಷನ್ ಕಮಿಟಿ ಇದರಲ್ಲಿ ಕೂಡ ಚರ್ಚೆ ಆಗಿದೆ. 4 ಜನ ಇವತ್ತೊಂದು ದಿವಸ ಇದ್ದಾರೆ. ಫಸ್ಟ್ ನಮ್ದು ಪ್ರೈಮರಿ ಆ ಸೀಟ್ ನಮಗೆ ಉಳಿಬೇಕು. ಉಳಿದ್ಮೇಲೆ ಯಾರು ಅಭ್ಯರ್ಥಿ ಅನ್ನೋದು ನಾವು ನಿರ್ಧಾರ ಮಾಡ್ತೀವಿ. ವಿಸ್ತೃತ ಮಾತುಕತೆ ಆಯ್ತು ಸರ್. ಗೃಹ ಸಚಿವ ಎಂಬಿ ಪಾಟೀಲ್ ದೆಹಲಿಯಲ್ಲಿದ್ದಾರೆ. ತುರುಸಿನ ರಾಜಕೀಯ ಬೆಳವಣಿಗೆಗಳು, ಚುನಾವಣೆಗಳ ಘೋಷಣೆಯಾಗ್ತಾ ಇದ್ದಂತೆ ಎಲ್ಲ ಪಕ್ಷಗಳು ಅಭ್ಯರ್ಥಿಗಳ ಲಿಸ್ಟ್ ಅನ್ನು ಫೈನಲ್ ಮಾಡುವ ಕೆಲಸದಲ್ಲಿ ತೊಡಗಿಕೊಂಡಿವೆ. ಕರ್ನಾಟಕದಲ್ಲಿ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಇನ್ನೂ ಸೀಟು ಹಂಚಿಕೆ ಫೈನಲ್ ಆಗಿಲ್ಲ. 12 ಕ್ಷೇತ್ರಗಳಿಗೆ ಬೇಡಿಕೆ ಇಟ್ಟಿದ್ದ ಜೆಡಿಎಸ್ ಈಗ 9ಕ್ಕೆ ಬಂದು ನಿಂತಿದೆ. ನಮ್ಮ ಸ್ಕ್ರೀನಿನಲ್ಲಿ ಇತ್ತೀಚೆಗಷ್ಟೇ ರಾಹುಲ್ ಗಾಂಧಿ ನವದೆಹಲಿಯಲ್ಲಿ ದೇವೇಗೌಡರ ಮನೆಗೆ ಹೋಗಿ ಟೀ ಕುಡಿದು ಈ ವಿಷಯವನ್ನ ಚರ್ಚಿಸಿ ಬಂದಿದ್ರು. ಆ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಕಾಂಗ್ರೆಸ್ ಸ್ಕ್ರೀನಿಂಗ್ ಕಮಿಟಿಯ ಸಭೆ ಇದೆ 12 ಗಂಟೆಗೆ. ಆ ಸಭೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಬಗ್ಗೆ ಚರ್ಚೆಯಾಗುತ್ತೆ. ಅದರ ಜೊತೆಗೆ ಜೆಡಿಎಸ್ಗೆ ಬಿಟ್ಟು ಕೊಡಬೇಕಾದ ಕ್ಷೇತ್ರಗಳ ಬಗ್ಗೆ ಕೂಡ ಚರ್ಚೆಯಾಗುತ್ತೆ. ಹಾಗಾದ್ರೆ ಜೆಡಿಎಸ್ಗೆ ಎಷ್ಟು ಕ್ಷೇತ್ರ, ಕಾಂಗ್ರೆಸ್ಸಿಗೆ ಎಷ್ಟು ಕ್ಷೇತ್ರ ಅನ್ನೋ ಪ್ರಶ್ನೆಗೂ ಇವತ್ತೇ ಉತ್ತರ ಸಿಕ್ಕಿಬಿಡುತ್ತಾ? ಅನೇಕರಿಗೆ ಉತ್ತರ ಸಿಗುವ ನಿರೀಕ್ಷೆ ಇದೆ. ನಮ್ಮ ನವದೆಹಲಿ ಬ್ಯೂರೋ ಮುಖ್ಯಸ್ಥ ಪ್ರಶಾಂತ್ ನಾತು ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಸೀಟ್ ಶೇರಿಂಗ್ ಇವತ್ತು ಅಂತಿಮಗೊಳ್ಳುವ ಸಾಧ್ಯತೆ ಎಷ್ಟು ಕಾಣಿಸ್ತಾ ಇದೆ? ಅಜಿತ್, ಇವತ್ತಿನ ಕಾಂಗ್ರೆಸ್ ಸ್ಕ್ರೀನಿಂಗ್ ಕಮಿಟಿ ಸಭೆಯಲ್ಲಿ ಮುಖ್ಯವಾಗಿ, ಯಾಕಂದ್ರೆ ಕಳೆದ 2-3 ದಿನಗಳಿಂದ ಕಾಂಗ್ರೆಸ್ ಉಸ್ತುವಾರಿ ವೇಣುಗೋಪಾಲ್ ಮತ್ತು ಜೆಡಿಎಸ್ ನ ಡ್ಯಾನಿಶ್ ಅಲಿ ನಡುವೆ ಕೂಡ 2-3 ಸುತ್ತಿನ ಚರ್ಚೆ ನಡೆದಿವೆ. ದೇವೇಗೌಡರು ಮತ್ತು ರಾಹುಲ್ ಗಾಂಧಿ ನಡುವಿನ ಚರ್ಚೆಯ ನಂತರ ಕ್ಷೇತ್ರವಾರು ಯಾವ್ಯಾವ ಕ್ಷೇತ್ರ ಯಾರಿಗೆ ಬಿಟ್ಕೊಡ್ಬೇಕು ಅಂತಕ್ಕಂಥದ್ರ ಬಗ್ಗೆ ಕೂಡ ಚರ್ಚೆ ನಡೆದಿದೆ. ಆ ಚರ್ಚೆಯನ್ನ ಸ್ಕ್ರೀನಿಂಗ್ ಕಮಿಟಿ ಸಭೆಯಲ್ಲಿ ಇಟ್ಟ ನಂತರ ಇವತ್ತು ಕಾಂಗ್ರೆಸ್ ಒಂದು ಅಂತಿಮ ನಿರ್ಣಯಕ್ಕೆ ಬರಬಹುದು. ಅಂತಿಮವಾಗಿ ಎಷ್ಟು ಸೀಟ್ಗಳನ್ನ ಜೆಡಿಎಸ್ಗೆ ಬಿಟ್ಕೊಡ್ಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು. ಮೊದಲು 5 ಇತ್ತು, ನಂತರ 6 ಆಯ್ತು, ಈಗ 7ಕ್ಕೆ ಬಂದು ನಿಂತಿದೆ. ಜೆಡಿಎಸ್ 8ರಿಂದ 9 ಸಿಕ್ಕರೆ ಮಾತ್ರ ತೃಪ್ತಿ ಅಂತಕ್ಕಂಥದ್ದನ್ನ ಸ್ಪಷ್ಟಪಡಿಸಿದೆ. ಯಾಕಂದ್ರೆ ದೇವೇಗೌಡ್ರೆ ಬಹಿರಂಗವಾಗಿ 10 ಅಂತಕ್ಕಂಥದ್ದನ್ನ ಹೇಳಿದ್ರು. ಮೊದಲಿಗೆ 12 ಇತ್ತು, ನಂತರ ಸ್ಕೇಲ್ ಡೌನ್ ಆದ್ರು. ಇವತ್ತಿನ ಸ್ಕ್ರೀನಿಂಗ್ ಕಮಿಟಿ ಸಭೆಯಲ್ಲಿ ಅಜಿತ್ ಒಂದು ತೀರ್ಮಾನಕ್ಕೆ ನಿಶ್ಚಿತವಾಗಿ ಕಾಂಗ್ರೆಸ್ ಬರಲಿದೆ, ಎಷ್ಟು ಸ್ಥಾನಗಳವರೆಗೆ ಬಿಟ್ಟುಕೊಡಬಹುದು ಅಂತಕ್ಕಂಥದ್ದು. ಅದಾಗೂ ಕೂಡ ಜೆಡಿಎಸ್ ತೃಪ್ತಿ ಪಡೆದೇ ಇದ್ರೆ ರಾಹುಲ್ ಗಾಂಧಿ ಮತ್ತು ದೇವೇಗೌಡರ ನಡುವೆ ಇನ್ನೊಂದು ಸುತ್ತಿನ ಮಾತುಕತೆ ಕೂಡ ನಡಿಬೇಕಾಗತ್ತೆ. ಆ ನಂತರವಷ್ಟೇ ಸೀಟ್ ಹಂಚಿಕೆ ಬಗ್ಗೆ ಒಂದು ಬಹಿರಂಗವಾಗಿರ್ತಕ್ಕಂಥ ಒಂದು ಜಂಟಿ ಪತ್ರಿಕಾಗೋಷ್ಠಿ ನಡೆಸಲಿಕ್ಕೆ ಸಾಧ್ಯವಾಗಬಹುದು. ಆದ್ರೆ ಈಗಿನ ಪ್ರಕಾರ ದೇವೇಗೌಡರು ನಿಂತ್ರೆ ಬೆಂಗಳೂರು ಉತ್ತರ, ಇಲ್ಲವಾದ್ರೆ ದೇವೇಗೌಡರು ಎಲ್ಲಿ ನಿಲ್ತಾರೆ ಆ ಕ್ಷೇತ್ರ ಬಿಟ್ಟು ಕೊಡುವ ತೀರ್ಮಾನಕ್ಕೆ ಕಾಂಗ್ರೆಸ್ ಬಂದಿದೆ. ಹೀಗಾಗಿ ಒಂದ್ ವೇಳೆ ದೇವೇಗೌಡರು ತುಮಕೂರಿಗೆ ನಿಲ್ಲೋದಾದ್ರೆ ತುಮಕೂರನ್ನ ಕೂಡ ಕಾಂಗ್ರೆಸ್ ಬಿಟ್ಟು ಕೊಡಬಹುದು. ಆಗ ಬೆಂಗಳೂರು ಉತ್ತರ ಕಾಂಗ್ರೆಸ್ಗೆ ಬೇಕು ಅಂತಕ್ಕಂಥದ್ದು. ಹೀಗಾಗಿ ಉಳಿದ ಕ್ಷೇತ್ರಗಳ ಜೊತೆಗೆ ಒಂದು ಸೀಟನ್ನ ದೇವೇಗೌಡರು ಎಲ್ಲಿ ನಿಲ್ತಾರೆ ಅಲ್ಲಿ ಕೊಡ್ತೀವಿ ಅಂತಕ್ಕಂಥದ್ದು ಕಾಂಗ್ರೆಸ್ ಮನಸ್ಥಿತಿಯಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಜೆಡಿಎಸ್ ನ ಪ್ರಕಾರ ಮೈಸೂರು, ತುಮಕೂರು, ಬೆಂಗಳೂರು ಉತ್ತರ ಈ 3 ಸೀಟ್ಗಳನ್ನ ಜೆಡಿಎಸ್ ಇಯರ್ ಮಾರ್ಕ್ ಮಾಡಿತ್ತು. ಆದ್ರೆ ಮೈಸೂರಿನ ಬಗ್ಗೆ, ಯಾಕಂದ್ರೆ ಮಂಡ್ಯದಲ್ಲಿ ಈಗಾಗಲೇ ಕಲಹ ಆರಂಭವಾಗಿರುವಾಗ ಪ್ರಜ್ವಲ್, ನಿಖಿಲ್, ದೇವೇಗೌಡರು ಒಂದೇ ಕುಟುಂಬದ 3 ಅಕ್ಕಪಕ್ಕದ ಸೀಟ್ಗಳಲ್ಲಿ ನಿಲ್ಲುವ ಬಗ್ಗೆ ದೇವೇಗೌಡರಿಗೆ ಒಲವಿದ್ದಂತಿಲ್ಲ. ಮೈಸೂರು ಆ ದೃಷ್ಟಿಯಿಂದ 2 ಕೊಡಗಿನ ಕ್ಷೇತ್ರಗಳಿವೆ, ಬಿಜೆಪಿಯ ಪಕ್ಕ ಮತದಾರರಿರ್ತಕ್ಕಂಥ ಕ್ಷೇತ್ರಗಳು. ಕೃಷ್ಣರಾಜ, ಚಾಮರಾಜದಲ್ಲೂ ಕೂಡ ಬಿಜೆಪಿಯ ವಾತಾವರಣ ಇರುತ್ತೆ. ಇನ್ನೊಂದು ದೊಡ್ಡ ಹೆದರಿಕೆ ದೇವೇಗೌಡರಿಗೆ ಇರ್ತಕ್ಕಂಥದ್ದು ಸಿದ್ದರಾಮಯ್ಯನವರದು. ಚಾಮುಂಡೇಶ್ವರಿಯ ಬದಲ ಎಲ್ಲಾದ್ರೂ ನನ್ನ ಮೇಲೆ ತೀರಿಸ್ಕೊಂಡ್ರೆ ಅಂತಕ್ಕಂಥ ಆತಂಕ ಕೂಡ ದೇವೇಗೌಡರಿಗಿರುತ್ತೆ. ಹೀಗಾಗಿ ದೇವೇಗೌಡರು ಮೈಸೂರಿಗೆ ಹೋಗ್ಲಾರು. ಬೆಂಗಳೂರು ಉತ್ತರದ ಬಗ್ಗೆ ಕೂಡ ದೇವೇಗೌಡರಿಗೆ ಒಂದು ರೀತಿಯಾಗಿರ್ತಕ್ಕಂಥ ಕಾಂಗ್ರೆಸ್ನ 4 ಬೈರ್ತಿ ಬಸವರಾಜ್, ಬೈರ್ತಿ ಸುರೇಶ್ ಸೇರಿದಂತೆ 4 ಎಸ್ ಟಿ ಸೋಮಶೇಖರ್ ಸೇರಿದಂತೆ 4 ಪ್ರಬಲ ಕಾಂಗ್ರೆಸ್ನ
MLA-ಗಳಿದ್ದಾರೆ, ಅವರೆಲ್ಲರೂ ಕೂಡ ಸಿದ್ದರಾಮಯ್ಯನವರ ಪಟ್ಟ ಶಿಷ್ಯಂದ್ರು. ಆ ಕಾರಣಕ್ಕೋಸ್ಕರ ಮತ್ತು ಬೆಂಗಳೂರು ಉತ್ತರದ ಬಗ್ಗೆ ಸ್ವಲ್ಪ ಆತಂಕ JDS ನಲ್ಲಿದೆ. ಮತ್ತು ಮೋದಿ ಅಲೆ ಪ್ರಭಾವ ಮಾಡಬಲ್ಲಂತ ಕ್ಷೇತ್ರ ಬೆಂಗಳೂರು ಉತ್ತರ. ಬೆಂಗಳೂರಿನ 3 ಕ್ಷೇತ್ರಗಳಲ್ಲಿ ಅರ್ಬನ್ ವೋಟರ್ಸ್ ನ ಕಾರಣದಿಂದಾಗಿ ಎಲ್ಲಿ ಎಡವಟ್ಟಾಗತ್ತೋ ಅಂತಕ್ಕಂಥ ಆತಂಕ ಇದೆ. ಹೀಗಾಗಿ ತುಮಕೂರಿನತ್ತ ಕೂಡ ದೇವೇಗೌಡರು ತುಂಬಾ ಗಂಭೀರವಾಗಿ ನೋಡ್ತಾ ಇದ್ದಾರೆ. ಒಕ್ಕಲಿಗ ಬಾಹುಳ್ಯ ಕ್ಷೇತ್ರ, ಬಿಜೆಪಿ ಲಿಂಗಾಯತರ ಮತಗಳನ್ನ ಪಡೆದ್ರೂ ಕೂಡ ಕಾಂಗ್ರೆಸ್ ಮತ್ತು JDS ಒಟ್ಟಾಗಿ ಬಂದ್ರೆ ತುಮಕೂರನ್ನ ಗೆಲ್ಲಬಹುದು ಅಂತಕ್ಕಂಥದ್ದೇ. ಹೀಗಾಗಿ ದೇವೇಗೌಡರು ತುಮಕೂರನ್ನ ಕೇಳಿದ್ರೆ ಕಾಂಗ್ರೆಸ್ ಅನಿವಾರ್ಯವಾಗಿ ಒಲ್ಲದ ಮನಸ್ಸಿನಿಂದ ತುಮಕೂರಿನ ಬಿಟ್ಟು ಕೊಡ್ತಕ್ಕಂಥ ಮನಸ್ಥಿತಿಯಲ್ಲೂ ಕೂಡ ಇದೆ. ಹೀಗಾಗಿ ಎಲ್ಲ ಕ್ಷೇತ್ರಗಳ ಜೊತೆಗೆ ಒಂದು ಕ್ಷೇತ್ರ ದೇವೇಗೌಡರಿಗೆ ಬಿಟ್ಕೊಡ್ತಕ್ಕಂಥ ಒಂದು ಚಿಂತನೆ ಕಾಂಗ್ರೆಸ್ ನಲ್ಲಿದೆ. ಇವತ್ತು ಸ್ಕ್ರೀನಿಂಗ್ ಕಮಿಟಿಯಲ್ಲಿ ಇವೆಲ್ಲವೂ ಕೂಡ ಅಂತಿಮವಾಗಲಿದೆ. ಪ್ರಶಾಂತ್, ದೇವೇಗೌಡರ ರಡಾರ್ನಲ್ಲಿ ಚಿಕ್ಕಬಳ್ಳಾಪುರ ಕೂಡ ಇದೆ. ಏನ್ ಲೆಕ್ಕಾಚಾರ ಗೌಡ್ರದು? ಅಜಿತ್, ನಿಶ್ಚಿತವಾಗಿ ನೋಡಿ, ಚಿಕ್ಕಬಳ್ಳಾಪುರದ ಕಳೆದ ಬಾರಿಯ 2014ರ ಫಲಿತಾಂಶವನ್ನ ಅಧ್ಯಯನ ಮಾಡಿದ್ರೆ ಚಿಕ್ಕಬಳ್ಳಾಪುರದಲ್ಲಿ ವೀರಪ್ಪ ಮೊಯ್ಲಿ ಬಚ್ಚೇಗೌಡರ ಮೇಲೆ ಗೆದ್ದಿದ್ದು ಕುಮಾರಸ್ವಾಮಿಯಲ್ಲಿ ಬಂದು ಸ್ಪರ್ಧಿಸಿದ ನಂತರ 2.5-3 ಲಕ್ಷ ಓಟನ್ನ ಕುಮಾರಸ್ವಾಮಿ ಪಡೆದಿದ್ರಿಂದ ಒಕ್ಕಲಿಗರ ಮತಗಳು ಡಿವೈಡ್ ಆದ್ವು. ವೀರಪ್ಪ ಮೊಯ್ಲಿ ಕಾಂಗ್ರೆಸ್ನ ಪರಂಪರಾಗತ ಮತಗಳನ್ನ ತೆಗೆದುಕೊಂಡು ಗೆದ್ರು. ಆದ್ರೆ ಈ ಬಾರಿ ದೇವೇಗೌಡರು ಇಡ್ತಾ ಇರ್ತಕ್ಕಂಥ ತರ್ಕ, ಒಂದ್ ವೇಳೆ ಕಾಂಗ್ರೆಸ್ JDS ಒಟ್ಟಾಗಿ ಸ್ಪರ್ಧಿಸಿದಾಗ ವೀರಪ್ಪ ಮೊಯ್ಲಿ ಅಲ್ಲಿಂದ ಕ್ಯಾಂಡಿಡೇಟ್ ಆಗಿ ಈ ಕಡೆ ಬಚ್ಚೇಗೌಡರು ಸ್ಪರ್ಧಿಸಿದ್ರೆ ಒಕ್ಕಲಿಗರ ಮತಗಳು ಬಚ್ಚೇಗೌಡರಿಗೆ ಶಿಫ್ಟ್ ಆಗ್ಬೋದು. ಬಚ್ಚೇಗೌಡರ ಮಗ ಸೋತಿದ್ರಿಂದ ಅವ್ರ ಬಗ್ಗೆ ಒಂದು ಅನುಕಂಪ ಕೂಡ ಇದೆ. ಹೀಗಾಗಿ ಅಲ್ಲಿ ಒಕ್ಕಲಿಗ ಕ್ಯಾಂಡಿಡೇಟ್ ಆಗಬೇಕು ಅಂತಕ್ಕಂಥದ್ದನ್ನ ದೇವೇಗೌಡರು ಹೇಳ್ತಿದ್ದಾರೆ. ಹೀಗಾಗಿ ವೀರಪ್ಪ ಮೊಯ್ಲಿ ಸುತಾರಾಮ್ ಗೆಲ್ಲಲಾರರು. ಹೀಗಾಗಿ ಈ ಕ್ಷೇತ್ರವನ್ನ ಬಿಟ್ಟುಕೊಡಿ ಅಂತಕ್ಕಂಥದ್ದು ದೇವೇಗೌಡರ ಲೆಕ್ಕಾಚಾರ. ಆದ್ರೆ ವೀರಪ್ಪ ಮೊಯ್ಲಿ ಹೆವಿವೇಟ್ ರಾಜಕಾರಣಿ, ದಿಲ್ಲಿಯಲ್ಲಿ ಸಂಪರ್ಕ ಇದ್ದವರು, ಅವರಿಗೆ ಟಿಕೆಟ್ ಅನ್ನ ಕೊಡದೆ ಹೋದ್ರೆ ಏನ್ ಸಂದೇಶ ಹೋಗಬಹುದು ಅಂತಕ್ಕಂಥದ್ರ ಬಗ್ಗೆ ಕೂಡ ಕಾಂಗ್ರೆಸ್ ನಲ್ಲಿ ಒಂದು ಆತಂಕ ನಿಶ್ಚಿತವಾಗಿದೆ. ಆ ಕಾರಣದಿಂದ ವೀರಪ್ಪ ಮೊಯ್ಲಿ ದಿಲ್ಲಿಯಲ್ಲಿ ಲಾಬಿಯನ್ನ ನಡೆಸಿ ಶತಾಯಗತಾಯ ಚಿಕ್ಕಬಳ್ಳಾಪುರ ನಮಗೆ ಕೊಡಬೇಕು ಅಂತಕ್ಕಂಥ ಒತ್ತಡವನ್ನ ಹಾಕ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರ ಅಥವಾ ತುಮಕೂರು ಎರಡರಲ್ಲಿ ಒಂದು ಬಿಟ್ಕೊಡ್ಲಿಕ್ಕೆ ಕಾಂಗ್ರೆಸ್ ತಯಾರಾಗಬಹುದು. ಆದ್ರೆ ದೇವೇಗೌಡರು ಎಲ್ಲಿ ನಿಲ್ತಾರೆ ಅಂತಕ್ಕಂಥದ್ದು ಆ ಒಂದು ಸೀಟ್ ಹಂಚಿಕೆಯ ಡೈನಾಮಿಕ್ಸ್ ಅನ್ನ ಕೂಡ ಬದಲಿ ಮಾಡಲಿದೆ. ಅಜಿತ್, ಪ್ರಶಾಂತ್, ಭಿನ್ನಾಭಿಪ್ರಾಯ ಇರುವಂತದ್ದು ಕಾಂಗ್ರೆಸ್ಸಿಗೆ ಎಷ್ಟು ಕ್ಷೇತ್ರ, JDSಗೆ ಎಷ್ಟು ಕ್ಷೇತ್ರ ಅನ್ನೋ ವಿಷಯದಲ್ಲಿ ಮಾತ್ರವಾ, ಅಥವಾ ಯಾವ ಕ್ಷೇತ್ರ ಯಾರಿಗೆ ಅನ್ನುವ ವಿಷಯದಲ್ಲೂ ಕೂಡ ಹಗ್ಗ ಜಗ್ಗಾಟ ನಡೆಯುವ ಸಾಧ್ಯತೆ ಇದೆಯಾ? ಅಜಿತ್, ಎಷ್ಟು ಕ್ಷೇತ್ರ ಯಾರಿಗೆ ಅಂತಕ್ಕಂಥದ್ದು ಒಂದು ಮ್ಯಾಕ್ರೋ ಲೆವೆಲ್ ನ ಚರ್ಚೆ. ಪ್ರಾಯಶಃ ದೇವೇಗೌಡರು ಮತ್ತು ರಾಹುಲ್ ಗಾಂಧಿ ಕುಳಿತಾಗ ಆ ಒಂದು ಮ್ಯಾಕ್ರೋ ಲೆವೆಲ್ ನ ಚರ್ಚೆಯನ್ನ ಮಾಡಿ ಮುಗಿಸ್ತಾರೆ. 7-8 ಅಂತಕ್ಕಂಥದ್ದು ಇಟ್ ಡಸಂಟ್ ಮೇಕ್ ಮಚ್ ಡಿಫ್ರೆನ್ಸ್. ಆದ್ರೆ ಸಮಸ್ಯೆ ಇರ್ತಕ್ಕಂಥದ್ದು ಕ್ಷೇತ್ರ ಯಾವುದು ಅನ್ನುವುದರ ಬಗ್ಗೆ. JDS ಕೇಳ್ತಾ ಇರ್ತಕ್ಕಂಥ ಏನ್ ಕ್ಷೇತ್ರಗಳಿವೆ ಅಲ್ಲಿ ಸಿಟ್ಟಿಂಗ್ ಕಾಂಗ್ರೆಸ್ನ MP ಇದ್ದಾಗ ಆ ಕ್ಷೇತ್ರವನ್ನೇ ಬಿಟ್ಟು ಕೊಟ್ಟಲ್ಲಿ ನೋಡಿ, ನಿಮ್ಮ ಮೈತ್ರಿಯನ್ನ ಕಾಂಗ್ರೆಸ್ JDS ಮಾಡ್ಕೊಳ್ತಾ ಇರೋದಕ್ಕೆ ಕಳೆದ ಬಾರಿ JDS 2 ಗೆದ್ದಿತ್ತು, 9 ಕಾಂಗ್ರೆಸ್ ಗೆದ್ದಿತ್ತು. 11 ಕ್ಷೇತ್ರಗಳನ್ನ ಎರಡೂ ಪಕ್ಷಗಳು ಪ್ರತ್ಯೇಕವಾಗಿ ಸ್ಪರ್ಧಿಸಿ ಗೆದ್ದಿದ್ವು. ಮೈತ್ರಿ ಆಗೋದೇ ಇದ್ರೆ ಆ 11-15 ಆದಾಗ ಮೈತ್ರಿಗೆ ಅರ್ಥ ಇರುತ್ತೆ. ಈಗ JDS ಕೇಳ್ತಾ ಇರೋದೇನು, 9 ಕಾಂಗ್ರೆಸ್ನ ಕ್ಷೇತ್ರಗಳಲ್ಲಿ 2-3 ನಮ್ಗೆ ಬಿಟ್ಕೊಡಿ ಅಂತಕ್ಕಂಥದ್ದನ್ನ ಕೇಳ್ತಾ ಇದ್ದಾರೆ. ಒಂದು ವೇಳೆ ಕಾಂಗ್ರೆಸ್ 9 ಇದ್ದಿದ್ದು ಕೇವಲ 6ಕ್ಕೆ ಬಂದು ಕಾಂಗ್ರೆಸ್ನ ಕ್ಷೇತ್ರಗಳನ್ನೇ JDS ಗಿದ್ದು ಇಬ್ರು ಕೂಡಿ ಮತ್ತೆ 11 ಗೆಲ್ಲೋದಾದ್ರೆ ಮೈತ್ರಿ ಯಾಕೆ ಅಂತಕ್ಕಂಥ ಪ್ರಶ್ನೆ ನಿಶ್ಚಿತವಾಗಿ ಕಾಂಗ್ರೆಸ್ ನಲ್ಲಿ ಹೇಳುತ್ತೆ. ಆ ಕಾರಣದಿಂದ ಒಂದಿಷ್ಟು ಕ್ಷೇತ್ರವಾರು ಗದ್ದಲ ಗಲಾಟೆಗಳು ನಿಶ್ಚಿತವಾಗಿ ಪಾಲಿಟಿಕ್ಸ್ ನಲ್ಲಿ ನಡೀತಕ್ಕಂಥ ಸಂಗತಿಗಳು. ಇರೋ ಸಮಸ್ಯೆ ಏನು, JDS ಮೈಸೂರು ಕರ್ನಾಟಕದ 11 ಕ್ಷೇತ್ರ ಬಿಟ್ರೆ ಉಳಿದೆಲ್ಲ ಕಡೆ JDS ನ ಶಕ್ತಿ ನಗಣ್ಯ. ಈಗ ಬಿಜಾಪುರದಲ್ಲಿ ಹಾಗೆ ನೋಡಿದ್ರೆ 2 MLA-ಗಳು ಗೆದ್ದಿದ್ದಾರೆ, ದೇವಾನಂದ್ ಚೌಹಾಣ್ ಇದ್ದಾರೆ, MC ಮನಗೂಳಿ ಇದ್ದಾರೆ. ಆ ಕಾರಣದಿಂದ ಲೋಕಸಭಾ ಕ್ಷೇತ್ರ ಕೊಡಿ ಅಂತಕ್ಕಂಥದ್ದನ್ನ JDS ಕೇಳ್ತಾ ಇದೆ. ಆದ್ರೆ ವೋಟರ್ ಮೈಂಡ್ಸೆಟ್ ನಲ್ಲಿ JDSಗೆ ಲೋಕಸಭೆಗೆ ಹಾಕ್ತಕ್ಕಂಥ ಮೈಂಡ್ಸೆಟ್ ನಲ್ಲಿ ಉತ್ತರ ಕರ್ನಾಟಕದ ಜನ ಇರಲ್ಲ. ಆ ಕಾರಣದಿಂದ JDS ಕೇಳಿ ಗೆಲ್ಲಬೇಕಾಗಿರ್ತಕ್ಕಂಥ ಕ್ಷೇತ್ರಗಳು ಮೈಸೂರು ಕರ್ನಾಟಕದ ಕ್ಷೇತ್ರಗಳು. ಹೀಗಾಗಿ JDS ನಲ್ಲೂ ಕೂಡ ಚಿಂತನೆ ಏನಿದೆ, ಸೀಟ್ ಕಡಿಮೆ ಸಿಕ್ಕರೂ ಪರವಾಗಿಲ್ಲ, ಗೆಲ್ಲಬೇಕಾಗಿರ್ತಕ್ಕಂಥ ಕ್ಷೇತ್ರಗಳು ಸಿಗ್ಬೇಕು.
9 ಕೊಟ್ಟು ಉತ್ತರ ಕನ್ನಡ ತಗೊಳ್ಳಿ, ಬಿಜಾಪುರ ತಗೊಳ್ಳಿ ಅಂತಕ್ಕಂಥದ್ದನ್ನ JDS-ಗೆ ಕೊಟ್ಟರು. JDS-ಗೆ ಲಾಭವಿಲ್ಲ. ಆ ಕಾರಣದಿಂದ JDS ಮೈಸೂರು ಕರ್ನಾಟಕದ 11 ಕ್ಷೇತ್ರಗಳೇನಿವೆ ಅವುಗಳ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದೆ. ಶಿವಮೊಗ್ಗ ಒಂದು JDS-ಗೆ ಬಿಟ್ಟು ಕೊಡಬಹುದು. ಆ ಕಾರಣದಿಂದ ಆ 11ರಲ್ಲಿ 6 ಸಿಗುತ್ತೋ 7 ಸಿಗುತ್ತೋ ಅಂತಕ್ಕಂಥದ್ದು ಪ್ರಾಯಶಃ ಇವತ್ತಿನ ಸ್ಕ್ರೀನಿಂಗ್ ಕಮಿಟಿ ಸಭೆಯಲ್ಲಿ ನಿಶ್ಚಯವಾಗಲಿದೆ. ವಂಡರ್ಫುಲ್ ಪ್ರಶಾಂತ್, ಥ್ಯಾಂಕ್ ಯು ವೆರಿ ಮಚ್.